ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಸಂತ ಲೂಯಿ ಮರಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟ್ ಇವರು ಹುಟ್ಟಿದಂತಹ ಸ್ಥಳದಲ್ಲಿ ನಾನಿದ್ದೀನಿ. ಇದು ಫ್ರಾನ್ಸ್ ದೇಶದ ನಾಂತ್. ಈ ಒಂದು ಏರ್ಪೋರ್ಟಿಂದ ಇಳಿದು ನೀವು ರೆನ್ ಎಂಬಂತಹ ಒಂದು ಸ್ಥಳಕ್ಕೆ ಬಂದು ಅಲ್ಲಿಂದ ಸೆಂಟ್ ಮೊಂಟ್ಫೋರ್ಟ್ ಸುರ್ ಮ್ಯೂ ಎಂಬಂತಹ ಒಂದು ಸ್ಥಳಕ್ಕೆ ಬಂದರೆ ಈ ಒಂದು ಹಳೆಯದಾದಂತಹ ಒಂದು ನಿವಾಸವನ್ನು ನೀವು ಕಾಣ್ಬೋದು. ಇದು ಪ್ರವೇಶ ಸ್ಥಳದಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ಸುಂದರವಾಗಿ ಈ ಮನೆಯನ್ನು ಮತ್ತೆ ನವೀಕರಿಸಿ ಮನೆಯನ್ನು ಇರಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂತ ಲೂಯಿ ಮರಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರ ಒಂದು ಭಾವಚಿತ್ರವನ್ನು ಇರಿಸಲಾಗಿದೆ. ಅವರು ಸಂತ ಲೂಯಿ ಮರಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರು 1673ರಲ್ಲಿ ಜನಿಸಿದರು. ಅದನ್ನು ನಿಮಗೆ ಇಲ್ಲಿ ವಿಶೇಷವಾಗಿ ತುಂಬ ವಿವರವಾಗಿ ಇಲ್ಲಿ ಇರಿಸಲಾಗಿದೆ. 1673 ಅದೇ ಒಂದು ವರ್ಷದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ನೀಡಲಾಯಿತು. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ ಇದೇ ಒಂದು ಸ್ಥಳಕ್ಕೆ ಅವರು ಗುರುಗಳಾದಾಗ ಬಂದು ತಮ್ಮ ಪ್ರಬೋಧನೆಯನ್ನು ನೀಡಿದರು ಎಂಬುದಾಗಿ ಕೂಡ ಹೇಳಲಾಗ್ತದೆ. ನೀವಿಲ್ಲಿ ನೋಡ್ಬೋದು, ಸುಂದರವಾದಂತಹ ಒಂದು ಸ್ಥಳವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ವಿಶೇಷವಾಗಿ ಇಲ್ಲಿ ನೀವು ಈ ಒಂದು ಹಳೆಯ ಮನೆಯ ಒಂದು ವಾತಾವರಣವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸುಂದರವಾಗಿ ಇದನ್ನು ಮಾಡಲಾಗಿದೆ. ಇದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ತುಂಬ ಹಳೆಯದಾದಂತಹ ಒಂದು ಗೋಡೆಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ವಿಶೇಷವಾಗಿ ಇಲ್ಲೊಂದು ವಿಶೇಷವಾದಂತಹ ಒಂದು ಫೋಟೋ ಇದೆ. ಇಲ್ಲಿ ಸಂತ ದ್ವಿತೀಯ ಜಾನ್ ಪೌಲರು 1996ರಲ್ಲಿ ಈ ಒಂದು ಅವರ ಸಮಾಧಿಯ ಸ್ಥಳಕ್ಕೆ ಭೇಟಿ ನೀಡಿದಂತಹ ಒಂದು ಸ್ಥಳವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರ. ನೀವು ಇಲ್ಲಿ ನೋಡ್ಬೋದು, ಸಂತ ಲೂಯಿ ಮರಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರು ಜನಿಸಿದಂತಹ ಒಂದು ಸ್ಥಳ ಇದಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಹೀಗೆ ಇತ್ತ ಎಂಬುದು ಹಲವಾರು ಜನರ ಪ್ರಶ್ನೆ. ಆದರೆ ಈ ಒಂದು ಸ್ಥಳದಲ್ಲಿ ಸಂತ ಲೂಯಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರು ಜನಿಸಿದರು ಎಂಬುದಾಗಿ ಹೇಳಲಾಗ್ತದೆ. ಆದ್ದರಿಂದಲೇ ಅಲ್ಲೊಂದು ಫಲಕವನ್ನು ಇರಿಸಲಾಗಿದೆ. ಆ ಫಲಕದಲ್ಲಿ ನೀವು ಇಲ್ಲಿ ಕಾಣ್ಬೋದು, ಇವರು ಈ ಒಂದು ಸ್ಥಳದಲ್ಲಿ ಜನಿಸಿದರು ಎಂಬುದಾಗಿ. ನಮಗೆಲ್ಲರಿಗೂ ಕೂಡ ಈ ಒಂದು ಸ್ಥಳವನ್ನು ನೋಡುವಾಗ ಹಳೆಯ ಒಂದು ಕಟ್ಟಡ, ಈ ಕಟ್ಟಡದಲ್ಲಿ ಅವರು ಜನಿಸಿದರು. ತದನಂತರ ಇಲ್ಲಿಂದ ಅವರು ಮತ್ತೊಂದು ಸ್ಥಳಕ್ಕೆ ಹೋದರು. ಯಾಕೆಂದರೆ ಇವರು ಒಂದೇ ಒಂದು ಸ್ಥಳದಲ್ಲಿ ಇರಲಿಲ್ಲ. ತಂದೆ ಒಬ್ಬ ವಕೀಲರಾದ್ದರಿಂದ ಅವರು ಬೇರೆ ಬೇರೆ ಸ್ಥಳಗಳಿಗೆ ಅವರು ಹೋಗ್ತಾಯಿದ್ರು. ಬಡ ಕುಟುಂಬವೇನೂ ಅಲ್ಲ, ಆದರೂ ಕೂಡ ಅತಿ ಶ್ರೀಮಂತವಾದಂತಹ ಕುಟುಂಬವೂ ಕೂಡ ಅಲ್ಲ. ಆದರೆ ಅವ್ರಿಗೆ ಸಾಕಷ್ಟು ಜೀವನಕ್ಕೆ ಏನು ಅಗತ್ಯವೋ ಅದೆಲ್ಲವೂ ಕೂಡ ಅವ್ರಲ್ಲಿ ಇತ್ತು. ಆದ್ದರಿಂದ ಸಂತ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರ ತಂದೆಯೊಬ್ಬರು ಕೂಡ ವಕೀಲರಾಗಿದ್ದರು. ಅವರ ತಾತನೂ ಕೂಡ ವಕೀಲರಾಗಿ ಕೆಲಸವನ್ನು ನಿರ್ವಹಿಸ್ತಾಯಿದ್ರು. ಈ ಒಂದು ದ್ವಾರ ನಮಗೆಲ್ಲರಿಗೂ ಕೂಡ ಇದು ಹೊರಗಡೆ ಇದನ್ನು ತೆಗೆದ್ರೆ ಹೊರಗಡೆ ರೋಡಿಗೆ ನಾವು ಸಂಪರ್ಕವನ್ನು ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಒಂದು ಆಕೃತಿಯನ್ನು ಮಾಡಲಾಗಿದೆ. ವಿಶೇಷವಾಗಿ ಸಂತ ಲೂಯಿ ಮರಿ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರು ಓದಿದಂತಹ ಒಂದು ಸಂಸ್ಥೆಯ ಒಂದು ಚಿತ್ರಣವನ್ನು ಇಲ್ಲಿ ಇರಿಸಲಾಗಿದೆ. ಇವರು ಸಂತ ಗ್ರಿಗ್ನಾನ್ ದಿ ಮೊಂಟ್ಫೋರ್ಟರು ನೀವು ನೋಡ್ಬೋದು. ಯಾಕೆಂದರೆ ಅವರ ಕೈಯಲ್ಲಿ ಯಾವಾಗಲೂ ಕೂಡ ಪ್ರಬೋಧಿಸುವಾಗ ಶಿಲುಬೆಯನ್ನು ಹಿಡಿದು ಅವರು ಪ್ರಬೋಧನೆಯನ್ನು ಮಾಡ್ತಾಯಿದ್ರು. ಅವರ ಸೊಂಟದಲ್ಲಿ ಕೂಡ ಒಂದು ಜಪಸರ ಯಾವಾಗಲೂ ಕೂಡ ಇರ್ತಾಯಿತ್ತು. ಆದ್ದರಿಂದಲೇ ಈ ಸಂತರನ್ನು ದೊಡ್ಡ ಜಪಸರವುಳ್ಳಂತಹ ಒಬ್ಬ ಸಂತರು ಅಂತ ಕೂಡ ಹೇಳಲಾಗುತ್ತೆ.
ಈ ಒಂದು ಸಂತರು ಹುಟ್ಟಿದ್ದು ಇವರ ತಾತ ಈ ಒಂದು ಸ್ಥಳದಲ್ಲಿ ನೆಲೆಸಿದ್ರು ಅಂತ ಹೇಳಲಾಗ್ತದೆ. ಅದನ್ನು ನೀವು ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಚಿತ್ರಣವನ್ನು ನೀವು ತುಂಬ ಹಳೆಯದಾದ್ದರಿಂದ, ತುಂಬ ವರ್ಷಗಳು, ನೂರಾರು ವರ್ಷಗಳಾದ್ದರಿಂದ ಅವರ ಭಾವಚಿತ್ರವನ್ನು, ಅವರ ತಾತನ ಭಾವಚಿತ್ರವನ್ನು ಇಲ್ಲಿ ಇರಿಸಲಾಗಿದೆ. ಅವರ ಮುಖವನ್ನು ನೀವು ಕೂಡ ಗಮನಿಸ್ಬೋದು, ನೋಡ್ಬೋದು. ಹಳೆಯ ಮನೆಯನ್ನು ಎಂದಿನಂತೆ ಅವರು ಇರಿಸಿದ್ದಾರೆ. ಇಲ್ಲಿದ್ದಂತಹ ಕೆಲವೊಂದು ವಸ್ತುಗಳನ್ನು ಅದೇ ರೀತಿಯಾಗಿ ಅವರು ಇಟ್ಟಿದ್ದಾರೆ. ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಿಲ್ಲ. ಇಲ್ಲಿ ಈಚೆಗೆ ನಾವು ಬಂದಾಗ ಇಲ್ಲಿ ನಾವು ನೋಡ್ಬೋದು ಸುಂದರವಾದಂತಹ ಒಂದು ದೇವರ ಕೋಣೆಯನ್ನು. ಇಲ್ಲಿ ವಿಶೇಷವಾಗಿ ಇಲ್ಲಿ ಸಿಗುವಂತಹ ಒಂದು ಕಲ್ಲಿನಿಂದ ಮಾಡಿದಂತಹ ಒಂದು ಬಲಿಪೀಠವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಮರದ ದಿಮ್ಮಿಗಳು, ಇದು ಮರದ ಒಂದು ಇಲ್ಲಿಗೆ ಸೂಕ್ತವಾಗಿರುವಂತಹ ಒಂದು ಮರದ ದಿಮ್ಮಿ. ಅದೇ ರೀತಿ ಇಲ್ಲಿ ಮಾಡಿರುವಂಥದ್ದು ಈ ಕಲ್ಲನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಕಲ್ಲು ಇಲ್ಲಿ ಎಲ್ಲ ಮನೆಗಳನ್ನು, ಆಗಿನ ಕಾಲದಲ್ಲಿ ಕಟ್ತಿದ್ದಂತಹ ಮನೆಗಳು ಅಲ್ಲಿ ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಮುಂದೆ ಬಂದು ನೋಡುವಾಗ ಈ ಒಂದು ಮಾತೆ ಮರಿಯಮ್ಮನವರ ಒಂದು ಸ್ವರೂಪವನ್ನು ನೀವು ಗಮನಿಸಬೇಕು ಇಲ್ಲಿ. ಯಾಕೆಂದರೆ ಈ ಒಂದು ಸ್ವರೂಪವನ್ನು ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರೇ ಇದನ್ನು ಕೆತ್ತಿದ್ರು ಅಂಥೇಳಿ. ಇದು ಮಣ್ಣಿನಿಂದ ಮಾಡಿದ್ದು ಅಥವಾ ಯಾವುದೇ ಕೃತಕವಾಗಿ ಮಾಡಿದ್ದಲ್ಲ. ಇದು ಮರದಿಂದ ಕೆತ್ತಿ ಅದಕ್ಕೆ ಬಣ್ಣವನ್ನು ಹಾಕಿ ಈ ರೀತಿಯಾಗಿ ಕಾಣ್ತಾ ಇದೆ. ಈ ಒಂದು ಮೂರ್ತಿಯನ್ನು, ಮರಿಯಮ್ಮನವರನ್ನು ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ಅದನ್ನು ಮಾಡಿದ್ದರು ಎಂಬುದಾಗಿ ಹೇಳಲಾಗ್ತದೆ ಇತಿಹಾಸ. ಅದೇ ರೀತಿ ಅವರ ಒಂದು ಸ್ವರೂಪ ಇಲ್ಲಿದೆ. ಇದೊಂದು ಸುಂದರವಾದಂತಹ ಒಂದು ಸ್ಥಳ. ಇಲ್ಲಿ ಶಾಂತವಾದಂತಹ ಒಂದು ಸ್ಥಳ. ಇಲ್ಲಿ ಸಾಕಷ್ಟು ಜನರು ಬಂದು ಪ್ರಾರ್ಥನೆಯನ್ನು ಮಾಡಿ ಹಿಂದಿರುಗಿ ಹೋಗ್ತಾರೆ. ಅದರ ಒಂದು ಸಂಕೇತ ಇಲ್ಲಿ ನೋಡ್ಬೋದು. ಇಲ್ಲಿಗೆ ಬಂದಾಗ ನಮಗೆ ಎಲ್ಲವೂ ಕೂಡ ಸೂಕ್ತ ನಿಶಬ್ದವಾಗಿ ಇದೆ. ಇಲ್ಲೊಂದು ಬಲಿಪೀಠವನ್ನು ಅವರು ಇರಿಸಿದ್ದಾರೆ. ಎಲ್ಲಿ ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ಹುಟ್ಟಿದ್ರೋ ಆ ಒಂದು ಸ್ಥಳದಲ್ಲಿ ಒಂದು ಬಲಿಪೀಠವನ್ನು ಇರಿಸಿದ್ದಾರೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಮಗದೊಂದು ಸ್ಥಳಕ್ಕೆ ಬಂದು ಅದರ ವಿಶೇಷತೆಯನ್ನು ನಾವು ಗಮನಿಸುವುದಾದರೆ, ಇಲ್ಲಿ ನಮಗೆ ತುಂಬ ಸೊಗಸಾಗಿ ಕಾಣುವಂತಹ ಈ ಒಂದು ಚಿತ್ರಣವನ್ನು, ವಿಶೇಷವಾಗಿ ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರ ಜೀವನದ ಕೆಲವೊಂದು ಪ್ರಮುಖವಾದಂತಹ ಘಟನೆಗಳನ್ನು ಈ ಒಂದು ಕಲಾಕೃತಿಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಮಾಡಿದಂಥವರು ನಮ್ಮ ಧಾರ್ಮಿಕ ಸಭೆಗೆ ಸೇರಿದಂತಹ ಒಬ್ಬ ಗುರುಗಳು. ಅವರು ಇಟಲಿಯ ದೇಶದ ಗುರುಗಳು. ಇವರು ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರ ಒಂದು ಚಿತ್ರಣಗಳನ್ನು, ವಿಶೇಷವಾಗಿ ಅವರ ಜೀವನದಲ್ಲಿ ನಡೆದಂತಹ ಘಟನೆಯ ಒಂದು ಚಿತ್ರಣವನ್ನು ಇಲ್ಲಿ ಇರಿಸಲಾಗಿದೆ. ವಿಶೇಷವಾಗಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಅಜ್ಜಿ ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರ್ ಇವರಿಗೆ ಆಶ್ರಯವನ್ನು ನೀಡಿದಂತಹ ಒಬ್ಬಾಕೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ಎರಡನೇದಾಗಿ ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ತಮ್ಮ ಸ್ನೇಹಿತರೊಂದಿಗೆ ಅವರನ್ನು ಹಿಂಬಾಲಿಸಿದರು. ಅವರ ಜೀವನವನ್ನು ಗಮನಿಸಿದಂತಹ ಕೆಲವರು ಅವರನ್ನು ಹಿಂಬಾಲಿಸಿದಂತಹ ಒಂದು ಚಿತ್ರಣ. ಇಲ್ಲಿ ಇನ್ನೊಂದು ವಿಶೇಷತೆ, ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ಒಬ್ಬ ಭಿಕ್ಷುಕೊಬ್ಬನನ್ನು ತಾನು ಎತ್ಕೊಂಡು ಒಂದು ಸೆಮಿನೇರಿಯ ಬಾಗಿಲನ್ನು ತಟ್ಟುತ್ತಾ, ಯೇಸುಸ್ವಾಮಿಗಾಗಿ ಬಾಗಿಲನ್ನು ತೆರೆಯಿರಿ ಅಂತ ಹೇಳಿ ಅವರ ಮನೆಯನ್ನು ತಟ್ತಾರೆ. ಮನೆಗೆ ಈ ಒಬ್ಬ ಭಿಕ್ಷುಕನನ್ನು ತಗೊಂಡು ಒಂದು ಶುಶ್ರೂಷೆಯನ್ನು ಮಾಡ್ತಾರೆ ಎಂಬುದಾಗಿ ಹೇಳಲಾಗ್ತದೆ. ಅದೇ ರೀತಿ ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ಇಲ್ಲಿ ನೀವು ಗಮನಿಸ್ಬೋದು, ಅವರು ಶಿಲುಬೆಯ ಮುಖಾಂತರ ದೇವರ ಸಂದೇಶವನ್ನು ಸಾರ್ತಾಯಿದ್ರು. ಇಲ್ಲಿ ನೀವು ನೋಡ್ಬೋದು, ಸಂತ ಲೂಯಿ ಮರಿ ಗ್ರಿಗ್ನೋನ್ ದಿ ಮೊಂಟ್ಫೋರ್ಟರು ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಜನರಿಗೆ ನೆರವಾಗ್ತಾಯಿದ್ರು. ಅವ್ರ ಜೊತೆಯಲ್ಲಿ ಕೂಡ ಅವರು ಕುಳಿತು ಊಟ ಮಾಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಯಾವುದೇ ಅಂಥ
ಬೇರೆ ರೀತಿಯಾದಂತಹ ಜೀವನ ಅವರಿಗೆ ಬೇಕಾಗಿರಲಿಲ್ಲ. ಜನರಂತೆ ಸಾಮಾನ್ಯವಾಗಿ ಜನಿಸಿದಂತಹ ವ್ಯಕ್ತಿ ಇವರು ಆಗಿದ್ದರು. ಇಲ್ಲಿ ನೀವು ಮೇಲೆ ಒಂದು ಮನೆಯನ್ನು ಗಮನಿಸ್ತೀರಾ. ಈ ಮನೆಯಿಂದ ಇಲ್ಲಿ ಹುಟ್ಟಿದ್ದು ಮತ್ತು ಹುಟ್ಟಿದ ನಂತರ ಇಲ್ಲಿ ನೀವು ಕಾಣುವಂತಹ ಫೋಟೋದಲ್ಲಿ ಕಾಣುವಂತಹ ಈ ಒಂದು ಮನೆಗೆ ಅವರು ಹೋಗ್ತಾರೆ. ಅಲ್ಲಿ ಒಂದು ಈಗಲೂ ಕೂಡ ಅವರು ಇದ್ದಂತಹ ಒಂದು ಕೊಠಡಿಯ ಒಂದು ಸ್ಥಳವನ್ನು ಹಾಗೆ ಇರಿಸಲಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು ಹುಟ್ಟಿದಾಗ ಅವರಿಗೆ ದೀಕ್ಷಾಸ್ನಾನವನ್ನು ನೀಡಲಾಗಿತ್ತು. ಅದರ ಒಂದು ಚಿತ್ರಣವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ರೀತಿ ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು ತುಂಬ ಚತುರ ಮತ್ತು ಜ್ಞಾನವುಳ್ಳಂತಹ ವ್ಯಕ್ತಿ. ಅವರು ಬರೆದಿರುವಂತಹ ಸುಜ್ಞಾನ ಪ್ರೇಮ, ಹಾಗೆ ಮಾತೆ ಮರಿಯಮ್ಮನವರಲ್ಲಿ ಭಕ್ತಿ, ಇಂತಹ ಪುಸ್ತಕಗಳನ್ನು ಅವರು ಪ್ರಾಮಾಣಿಕವಾಗಿ ಬರೆದರು. ಮಾತೆ ಮರಿಯಮ್ಮನವರಲ್ಲಿ ಪ್ರಾಮಾಣಿಕವಾದಂತಹ ಭಕ್ತಿ ನಮಗಿರಬೇಕು ಎಂಬುದನ್ನು ಸಾರಿದಂತಹ ಪುಸ್ತಕಗಳನ್ನು ಬರೆದಂತಹ ವ್ಯಕ್ತಿ ಇವರಾಗಿದ್ದಾರೆ. ಇಲ್ಲೊಂದು ವಿಶೇಷವಾಗಿ ನೀವು ಗಮನಿಸ್ಬೋದು, ಅವರಿಗೆ ಅವರ ಒಂದು ದೀಕ್ಷಾ ಸ್ನಾನದ ಒಂದು ಪ್ರತಿಯನ್ನು ಇಲ್ಲಿ ಇರಿಸಲಾಗಿದೆ. ಏಕೆಂದರೆ ಅವರಿಗೆ ದೀಕ್ಷಾ ಸ್ನಾನ ಆಗಿದ್ದಂತಹ ಒಂದು ಸ್ಥಳ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಒಂದು ಅಂಶಗಳು. ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು ಇದೇ ಒಂದು ಊರಿನಲ್ಲೇ ಹುಟ್ಟಿದ್ರು, ಇಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದರು. ಇಲ್ಲಿ ದೀಕ್ಷಾ ಸ್ನಾನವನ್ನು ಕೊಟ್ಟಂತಹ ಗುರುಗಳ ಮತ್ತು ಅಲ್ಲಿದ್ದಂತಹ ಸಾಕ್ಷಿಗಳ ಹೆಸರುಗಳು ಕೂಡ ಇಲ್ಲಿ ಇದೆ. ಅಲ್ಲಿ ಯಾರ್ಯಾರು ಇದ್ದರು ಅಂತಲೂ ಕೂಡ ನಮಗೆಲ್ಲರಿಗೂ ಕೂಡ ಈ ಒಂದು ಚಿತ್ರಣದ ಮುಖಾಂತರ ನಾವೆಲ್ಲರೂ ಕೂಡ ಕಾಣ್ಬೋದು. ಇದನ್ನು ಸುಂದರವಾಗಿ ಇಲ್ಲಿ ಇರಿಸಲಾಗಿದೆ. ನಾವು ಈ ಕಡೆ ನೋಡಿದಾಗ ಇದೊಂದು ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಮಾಡಿದಂತಹ ಒಂದು ಕಲಾಕೃತಿಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇದು ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು, ಅಂದರೆ ನಾನಿರುವಂತಹ ಈ ಒಂದು ಮನೆ ಮಾಂಟ್ಫೋರ್ಟ್ ಮೇಜನ್ ನತಾಲೆ ಅಂತ ಹೇಳಿ ಹುಟ್ಟಿದ ಒಂದು ಸ್ಥಳ. ಅವರು ಪ್ರಥಮ ಪರಮಪ್ರಸಾದವನ್ನು ಸ್ವೀಕರಿಸಿದಂತಹ ದೇವಾಲಯ ಇಫೆಂಡಿಕ್ ಅಂತ ಹೇಳಿ ಈ ಒಂದು ಸ್ಥಳಕ್ಕೂ ಕೂಡ ನಾನು ಭೇಟಿಯನ್ನು ನೀಡಿದ್ದೆ. ಸುಂದರವಾದಂತಹ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಅವರಿಗೆ ಪ್ರಥಮ ಪರಮಪ್ರಸಾದವನ್ನು ಕೊಡಲಾಯಿತು. ತದನಂತರ ಇಲ್ಲಿ ಟು ಜೀಸಸ್ ಥ್ರೂ ಮೇರಿ ಅಂತ ಹೇಳಿ ಮಾತೆ ಮರಿಯಮ್ಮನವರ ಮುಖಾಂತರ ಯೇಸು ಸ್ವಾಮಿಯಡೆಗೆ ಎಂಬಂತಹ ಒಂದು ವಿಷಯವನ್ನು ಇಲ್ಲಿ ನಮಗೆ ತೋರಿಸಲಾಗ್ತದೆ. ಅದೇ ರೀತಿ ನಾವಿಲ್ಲಿ ಬೇರೆ ಇದುಗಳನ್ನು ಗಮನಿಸ್ಬೋದು. ಸುಂದರವಾದಂತಹ ಒಂದು ಆಕೃತಿಯನ್ನು ಮಾಡಲಾಗಿದೆ. ಇದೊಂದು ಪೊನ್ಚಾತೋ ಎಂಬಂತಹ ಒಂದು ಸ್ಥಳ. ಅವರು ಕೃತಕವಾದಂತಹ ಒಂದು ಕಲ್ವಾರಿ ಬೆಟ್ಟವನ್ನು ನಿರ್ಮಿಸಿದರು. ಈ ಒಂದು ಶಿಲುಬೆ ವಿಶೇಷವಾದಂತಹ ಶಿಲುಬೆ. ಇದನ್ನು ಸುಜ್ಞಾನ ಶಿಲುಬೆ ಅಂತ ಹೇಳಿ ಕರೀತಾರೆ. ಆದ್ದರಿಂದಲೇ ಈ ಒಂದು ಶಿಲುಬೆಯನ್ನು ನೀವು ಗಮನಿಸಿದರೆ ಆ ಶಿಲುಬೆಯಲ್ಲಿ ಒಂದು ಸುಂದರವಾದಂತಹ ಒಂದು ಪ್ರಾರ್ಥನೆ ಅಲ್ಲಿ ಇದೆ. ನಮಗೆಲ್ಲರಿಗೂ ಕೂಡ ಈ ಸುಜ್ಞಾನ ಶಿಲುಬೆ ನಾವು ನಮ್ಮ ಜೀವನವನ್ನು ಮಾರ್ಪಡಿಸಿ ದೇವರೆಡೆಗೆ ತಿರುಗಿ ಹಿಂದಿರುಗಬೇಕು ಎಂಬುದರ ವಿಷಯವನ್ನು ಈ ಒಂದು ಸ್ಥಳದಲ್ಲಿ ಚಿತ್ರಿಸಲಾಗಿದೆ. ನಾವು ಅದೇ ರೀತಿ ಅವರ ಬಾಲ್ಯ ದಿನಗಳು, ಕೆಲವೊಂದು ಕಳೆದಂತಹ ದಿನಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ, ಸೈಂಟ್ ಲಾಜರ್ ಅಂತ ಹೇಳಿ. ಅದೇ ರೀತಿ ಅವರು ಈಗ ಇರುವಂತಹ ಸಮಾಧಿಯಾಗಿರುವಂತಹ ಒಂದು ಸ್ಥಳದ ಒಂದು ದೇವಾಲಯವನ್ನು ಅಲ್ಲಿ ಇರಿಸಲಾಗಿದೆ. ಈ ಸುಂದರ ಕಲಾಕೃತಿಯನ್ನು ಒಂದು ಅಸೋಸಿಯೇಷನು ಅವರು ನಿರ್ಮಿಸಿದ್ದಾರೆ. ಸುಂದರವಾದಂತಹ ಒಂದು ಸ್ಥಳ. ಅದೇ ರೀತಿ ಅವರ ಮನೆಯ ಒಳಗಡೆ ಬಂದಾಗ ಇದು ಅವರ ಅಡುಗೆಯ ಮನೆ. ಬಹುಶಃ ಅವರ ತಾಯಿ ಜಾಸ್ತಿ ಸಮಯ ಕಳೆದಂತಹ ಒಂದು ಸ್ಥಳ ಇದು ಅಂತ ಹೇಳಿದ್ರು ಕೂಡ ತಪ್ಪಲಾಗಲಿಕ್ಕಾಗದು. ಅದೇ ರೀತಿ ಮನೆಯನ್ನು ಅವರು ಬಿಸಿಯಾಗಿ ಇಟ್ಕೊಳ್ಳೋಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅಂದರೆ ಬಿಕ್ಕಿ ಹಾಕಿದಾಗ ಮನೆ ಕೂಡ ಒಂದು ಉಷ್ಣವನ್ನು ಈ ಮನೆಗೆ ತಂದು ಕೊಡ್ತಾಯಿತ್ತು. ಆ ಉಷ್ಣದಿಂದ ಮನೆ ಅಂದರೆ ಒಳಗಡೆ ಇರಲಿಕ್ಕೆ ಸಾಧ್ಯ ಆಗ್ತಾಯಿತ್ತು, ಯಾಕೆಂದರೆ ಸಾಕಷ್ಟು ಚಳಿಯ ಪ್ರದೇಶ. ಇಲ್ಲಿ ಕೆಲವೊಂದು ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು ಬರೆದಂತಹ ಪುಸ್ತಕಗಳನ್ನು ಇಲ್ಲಿ ಇವರು ಇರಿಸಿದ್ದಾರೆ. ಇವೆಲ್ಲ ಪುಸ್ತಕಗಳನ್ನು
ನೀವು ನೋಡ್ಬೋದು. ಅವರು ಬರೆದಂತಹ ಪುಸ್ತಕಗಳು ಅದನಂತರ ಇತಿಹಾಸವನ್ನು ಬರೆದಂತಹ ಕೆಲವೊಬ್ಬರು ಸಾಹಿತಿಗಳನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರ ಒಂದು ಸಣ್ಣದಾದಂತಹ ಒಂದು ಕಲಾಕೃತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅದೇ ರೀತಿ ನೀವು ಮುಂದೆ ನೋಡಿದ್ರೆ ಇಲ್ಲೆಲ್ಲರೂ ಕೂಡ ಮರದ ಒಂದು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇದು ಒರಿಜಿನಲ್ ಆಗಿ ಇರುವಂತಹ ಒಂದು ಮರದ ಒಂದು ಮೆಟ್ಟಿಲು. ಅದು ಆಗಿನಿಂದ ಈಗಲೂ ಕೂಡ ಅದು ಹಾಗೇ ಇದೆ. ಅದನ್ನು ಏನೂ ಕೂಡ ಬದಲಾಯಿಸಿಲ್ಲ. ಅದು ಇದ್ದ ಹಾಗೆ ಅದು ಇದೆ. ಅದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಈ ಒಂದು ಸುಂದರವಾದಂತಹ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರು ಮಾಂಟ್ಫೋರ್ಟ್ ಧಾರ್ಮಿಕ ಸಭೆಯ ಸಂಸ್ಥಾಪಕರು ಹಾಗೂ ಗೇಬ್ರಿಯಲ್ ಬ್ರದರ್ಸ್ ಅವರ ಸಂಸ್ಥಾಪಕರು. ಅದೇ ರೀತಿ ಸುಜ್ಞಾನ ಸುಪುತ್ರಿಯರು ಅಂದರೆ ವಿಸ್ಡಮ್ ಸಿಸ್ಟರ್ಸ್ದು ಸಂಸ್ಥಾಪಕರು ಇವರಾಗಿದ್ದಾರೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಅವರೆಲ್ಲರ ಪರವಾಗಿ ನಿಮಗೆಲ್ಲರಿಗೂ ಕೂಡ ಸಮರ್ಪಿಸುತ್ತೇನೆ. ದಯಾಮಯ ದೇವರು ವಿಶೇಷವಾಗಿ ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮಾಂಟ್ಫೋರ್ಟರ ಮುಖಾಂತರ ನಮ್ಮೆಲ್ಲರನ್ನು ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ. ಭಗವಂತ ನಮಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಕೇಳಿಕೊಳ್ತೇನೆ.